ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ರಾಜ್ಯಶಾಸ್ತ್ರದ ಮೊದಲನೇ ಅಧ್ಯಾಯ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯ ಪಠ್ಯಕ್ರಮದಲ್ಲಿ ಬರುವಂತಹ 1 ಮತ್ತು 2 ಅಂಕಗಳ ಪ್ರಶ್ನೆಗಳ ಬಗ್ಗೆ ನಾವು ಕಳೆದ ಅವಧಿಯಲ್ಲಿ ಚರ್ಚೆಯನ್ನ ಮಾಡಿದ್ವಿ. ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ 2 ಅಂಕಗಳ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಮೊದಲನೇದಾಗಿರ್ತಕ್ಕಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಪ್ಯಾರಾಮೌಂಟ್ ಸಿ ಎಂದರೇನು ಅನ್ನುವಂತಹ 2 ಅಂಕದ ಪ್ರಶ್ನೆಯನ್ನ ನಾವು ಇಲ್ಲಿ ನಿರೀಕ್ಷೆಯನ್ನ ಮಾಡಬಹುದು. ಇಲ್ಲಿ ಪ್ಯಾರಾಮೌಂಟ್ ಸಿ ಅಂತ ಹೇಳಿದ್ರೆ, ಬ್ರಿಟಿಷ್ ಆಡಳಿತದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳ ಪ್ರಾಂತ್ಯಗಳು ಅನ್ನುವಂತಹ 2 ಭಾಗಗಳು ಇವೆ. ದೇಶೀಯ ಸಂಸ್ಥಾನಗಳಿಗೆ ಆಂತರಿಕ ಆಡಳಿತದ ಅವಕಾಶವನ್ನು ನೀಡಿ ಉಳಿದ ಬಹುತೇಕ ಆಡಳಿತಗಳೆಲ್ಲವನ್ನೂ ಸಹ ಬ್ರಿಟಿಷರೇ ನಿಯಂತ್ರಣವನ್ನ ಮಾಡುತ್ತಿದ್ದರು. ಆಂತರಿಕ ಆಡಳಿತದ ಅಧಿಕಾರ, ಸಣ್ಣ ಮಟ್ಟಿಗಿನ ಅಧಿಕಾರ ಮಾತ್ರ ದೇಶೀಯ ಸಂಸ್ಥಾನಗಳಿಗೆ, ಉಳಿದಂತಹ ವಿದೇಶಾಂಗ ವ್ಯವಹಾರ, ಕರೆನ್ಸಿ ಮತ್ತು ಹಣಕಾಸು, ರಕ್ಷಣೆ ಮುಂತಾದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಅಧಿಕಾರ ಬ್ರಿಟಿಷರು ತಾವೇ ಇಟ್ಟುಕೊಂಡಿದ್ದರು. ಇಂತಹ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ? ಬ್ರಿಟಿಷರ ಪ್ಯಾರಾಮೌಂಟ್ ಸಿ ಅಂತ ಹೇಳಿ ಕರೀತೇವೆ. ಬ್ರಿಟಿಷರ ಆಡಳಿತವಾದಿಯಲ್ಲಿ ಅಂದ್ರೆ ಬ್ರಿಟಿಷ್ ಇಂಡಿಯಾದಲ್ಲಿ ಭಾರತದ ಭೌಗೋಳಿಕ ಪ್ರದೇಶಗಳನ್ನು ದೇಶೀಯ ಸಂಸ್ಥಾನಗಳು ಮತ್ತು ಬ್ರಿಟಿಷ್ ಪ್ರಾಂತ್ಯಗಳು ಅಂತೇಳಿ ಭಾಗವನ್ನ ಮಾಡ್ಕೊಂಡಿದ್ರು. ಇದರೆಲ್ಲದರ ಆಡಳಿತ ಅಂತಕ್ಕಂಥದನ್ನ ಒಳಗೊಂಡಂತಹ ಭಾರತವನ್ನ ಏನಂತ ಕರೀತಾ ಇತ್ತು ಅಂತ ಹೇಳಿದ್ರೆ ಬ್ರಿಟಿಷ್ ಭಾರತ ಅಂತ ಹೇಳಿ ಗುರುತಿಸ್ತಾ ಇತ್ತು. ಇಲ್ಲಿ ಪ್ಯಾರಾಮೌಂಟ್ ಸಿ ಅಂತ ಹೇಳಿದ್ರೆ, ದೇಶೀಯ ಸಂಸ್ಥಾನಗಳ ಮುಖ್ಯಸ್ಥರುಗಳಿಗೆ ಸ್ವಲ್ಪ ಪ್ರಮಾಣದ ಆಂತರಿಕ ಆಡಳಿತ, ತಮ್ಮ ಸಂಸ್ಥಾನದ ಒಳಗಡಿನ ಆಂತರಿಕ ಆಡಳಿತವನ್ನ ನೋಡಿಕೊಳ್ಳುವಂತಹ ಸ್ವಲ್ಪ ಅಧಿಕಾರವನ್ನ ನೀಡಿ ಉಳಿದ ಎಲ್ಲ ಆಡಳಿತದ ಅಧಿಕಾರಗಳು, ವಿದೇಶಾಂಗ ವ್ಯವಹಾರ, ಕರೆನ್ಸಿ, ಹಣಕಾಸು, ರಕ್ಷಣೆ ಮುಂತಾದ ಪ್ರಮುಖ ಅಧಿಕಾರಗಳು ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇದನ್ನು ನಾವೇನಂತ ಕರಿತೇವೆ? ಬ್ರಿಟಿಷ್ ಪ್ಯಾರಾಮೌಂಟ್ ಸಿ ಅಂತ ಕರೀತೇವೆ. ಈ ವಿದ್ಯಾರ್ಥಿಗಳೇ, ನಿಮಗೆ 2 ಅಂಕದ ಪ್ರಶ್ನೆಗೆ ಪ್ಯಾರಾಮೌಂಟ್ ಸಿ ಅಂತ ಕೇಳಿದರೆ, ದೇಶೀಯ ಸಂಸ್ಥಾನಗಳಿಗೆ ಆಂತರಿಕ ಆಡಳಿತವನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಅಷ್ಟೇ ನೀಡಿ ಉಳಿದ ಎಲ್ಲ ಅಧಿಕಾರಗಳನ್ನು ಬ್ರಿಟಿಷರೇ ನೇರವಾಗಿ ನಿಯಂತ್ರಿಸುತ್ತಿದ್ದರು. ಈ ಪದ್ಧತಿಯನ್ನ ಬ್ರಿಟಿಷ್ ಪ್ಯಾರಾಮೌಂಟ್ ಸಿ ಎಂದು ಕರೆಯುತ್ತಾರೆ ಅಂತ ಹೇಳ್ಬಿಟ್ಟು ನಾವು 2 ಅಂಕಗಳಿಗೆ ಉತ್ತರವನ್ನ ಬರಿಬೇಕಾಗ್ತದೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಆಪರೇಷನ್ ಪೋಲೋ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆಪರೇಷನ್ ಪೋಲೋ ಎಂದರೇನು? ಆಪರೇಷನ್ ಪೋಲೋ ಎಂದರೇನು ಅಂತ ಕೇಳ್ತಾರೆ. ಇಲ್ಲಿ ಆಪರೇಷನ್ ಪೋಲೋ ಅಂತ ಹೇಳಿದ್ರೆ, ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ವಿಲೀನಗೊಳಿಸಲು ಭಾರತದ ಮಿಲಿಟರಿ ಪಡೆ ನಡೆಸಿದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿಗಳೇ, ನಿಮಗೆ ದೇಶೀಯ ಸಂಸ್ಥಾನಗಳ ಏಕೀಕರಣ ಎನ್ನುವಂತಹ ಒಂದು ಘಟಕದ ಅಧ್ಯಯನದಲ್ಲಿ ನಾವು ಈ ದೇಶೀಯ ಸಂಸ್ಥಾನಗಳ ಏಕೀಕರಣದ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೇವೆ. ಇಲ್ಲಿ ಸ್ವತಂತ್ರ ಪೂರ್ವದಲ್ಲಿಯೇ ಸುಮಾರು 565 ರಾಜ್ಯಗಳು, ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟದಲ್ಲಿ ವಿಲೀನವಾಗಿದ್ದವು ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ
565 ದೇಶೀಯ ಸಂಸ್ಥಾನಗಳು ಸ್ವತಂತ್ರ ಪೂರ್ವದಲ್ಲಿಯೇ ವಿಲೀನವಾದವು. ಆದರೆ 3 ದೇಶೀಯ ಸಂಸ್ಥಾನಗಳು, ಜುನಾಗಢ ಅಂತಕ್ಕಂತಹ ದೇಶೀಯ ಸಂಸ್ಥಾನ, ಹೈದರಾಬಾದ್ ಅಂತಕ್ಕಂತಹ ದೇಶೀಯ ಸಂಸ್ಥಾನ, ಹಾಗೆಯೇ ಕಾಶ್ಮೀರ ಅಂತಕ್ಕಂತಹ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟದಲ್ಲಿ ವಿಲೀನವಾಗಲಿಕ್ಕೆ ಅವರು ಒಪ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಏನಾಯಿತು ಅಂತ ಹೇಳಿದರೆ, ಭಾರತ ಸರ್ಕಾರವು ಮಿಲಿಟರಿ ಕಾರ್ಯಾಚರಣೆಯನ್ನ ನಡೆಸುವುದರ ಮೂಲಕ ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ಒಕ್ಕೂಟಕ್ಕೆ ವಿಲೀನ ಮಾಡಿಕೊಂಡಿತು. ಸೊ ಈ ಒಂದು ವಿಲೀನ ಪ್ರಕ್ರಿಯೆಯನ್ನ ನಾವೇನಂತ ಗುರುತಿಸ್ತೀವಿ, ಆಪರೇಷನ್ ಪೋಲೋ ಅಂತ ಕರೀತಾರೆ. ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ವಿಲೀನವಾಗಲಿಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಸ್ವತಂತ್ರವಾದ ಆಡಳಿತವನ್ನು ನಡೆಸ್ಕೊಳ್ತೀವಿ ಅಂತೇಳಿ ಘೋಷಣೆಯನ್ನ ಹೈದರಾಬಾದ್ ನಿಜಾಮ ಮಾಡ್ತಾರೆ. ಸೊ ಅಲ್ಲಿ ಹೈದರಾಬಾದ್ ನಿಜಾಮನ ದುರಾಡಳಿತ, ಭ್ರಷ್ಟಾಚಾರ ಮತ್ತು ದಬ್ಬಾಳಿಕೆಯಿಂದ ಕೂಡಿದಂತಹ ಆಡಳಿತದ ವಿರುದ್ಧ ಆ ಹೈದರಾಬಾದ್ ಸಂಸ್ಥಾನದಲ್ಲಿ ಇದ್ದಂತಹ ಪ್ರಜೆಗಳು ದಂಗೆ ಏಳುತ್ತಾರೆ ಮತ್ತು ಆ ಜನಗಳು ನಡೆಸುವಂತಹ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗಬೇಕು ಹೈದರಾಬಾದ್ ಸಂಸ್ಥಾನ ಅಂತ ಹೇಳಿ ಆ ಪ್ರಜೆಗಳು ನಡೆಸಿದಂತಹ ಹೋರಾಟಕ್ಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಹಾಗೂ ಭಾರತ ಕಮ್ಯುನಿಸ್ಟ್ ಪಕ್ಷವೂ ಸಹ ಬೆಂಬಲವನ್ನ ನೀಡುತ್ತದೆ. ಸೊ ಆ ಸಂದರ್ಭದಲ್ಲಿ ನಿಜಾಮ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಖಾಸಗಿ ಪಡೆಯಾದಂತಹ ಪ್ಯಾರಾಮಿಲಿಟರಿ ಪಡೆಯಾದಂತಹ ರಜಾಕರ ಪಡೆಯ ಮೂಲಕ ಹೈದರಾಬಾದ್ ಸಂಸ್ಥಾನದ ಪ್ರಜೆಗಳ ಮೇಲೆ ಅತ್ಯಾಚಾರ ಮತ್ತು ದಬ್ಬಾಳಿಕೆಯಿಂದ ಕೂಡಿರ್ತಕ್ಕಂತಹ ಒಂದು ದರೋಡೆಗಳನ್ನ ಅವನು ಮಾಡಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಇಂತಹ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದ ಭಾರತ ಸರ್ಕಾರ ಅಂತಕ್ಕಂಥದ್ದು ಹೈದರಾಬಾದನ್ನ ಮುತ್ತಿಗೆ ಹಾಕಿ, ಭಾರತ ಸರ್ಕಾರದ ಮಿಲಿಟರಿ ಪಡೆ ಅಂತಕ್ಕಂಥದ್ದು ಹೈದರಾಬಾದ್ ಸಂಸ್ಥಾನವನ್ನ ಮುತ್ತಿಗೆ ಹಾಕುತ್ತಾರೆ. ಆಗ ಹೈದರಾಬಾದ್ ಸಂಸ್ಥಾನದ ನವಾಬ ಅಂತಕ್ಕಂಥವನು ಭಾರತದ ಸೇನೆಗೆ ಶರಣಾಗ್ತಾನೆ. ಆ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲಾಗುತ್ತದೆ. ಸೊ ಈ ಒಟ್ಟು ಪ್ರಕ್ರಿಯೆಯನ್ನ ನಾವು ಏನಂತ ಕರೆದ್ರು ಅಂತ ಹೇಳಿದ್ರೆ ಆಪರೇಷನ್ ಪೋಲೋ ಅಂತ. ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲು ಭಾರತದ ಮಿಲಿಟರಿ ಪಡೆ ನಡೆಸಿದ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯುತ್ತಾರೆ ಎನ್ನುವಂತಹ ಉತ್ತರವನ್ನ ನಾವು ಇಲ್ಲಿ 2 ಅಂಕಗಳಿಗೆ ಬರಿಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ 2 ಅಂಕದ ಪ್ರಶ್ನೆ ಅಂತ ಹೇಳಿದ್ರೆ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಎನ್ನುವಂತಹ ಒಂದು ಪ್ರಶ್ನೆ ಬರ್ತದೆ. ಇದನ್ನ ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಒಪ್ಪಂದ ಪತ್ರ ಅಂತ ಕರೀತೇವೆ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಅಥವಾ ಒಪ್ಪಂದ ಪತ್ರ ಎಂದರೇನು ಅನ್ನುವಂತಹ ಒಂದು ಪ್ರಶ್ನೆಯನ್ನ ನಾವು ಇಲ್ಲಿ ನಿರೀಕ್ಷೆಯನ್ನ ಮಾಡಬಹುದು. ಇಲ್ಲಿ ದೇಶೀಯ ಸಂಸ್ಥಾನಗಳ ಏಕೀಕರಣ ಸಂದರ್ಭದಲ್ಲಿ ದೇಶೀಯ ಸಂಸ್ಥಾನಗಳ ರಾಜ ಪ್ರಮುಖರು ಭಾರತದ ಒಕ್ಕೂಟದೊಂದಿಗೆ ಸೇರಲು ಮಾಡಿಕೊಂಡಂತಹ ಒಂದು ಒಪ್ಪಂದವನ್ನು ನಾವೇನಂತ ಕರಿತೇವೆ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಅಥವಾ ಒಪ್ಪಂದ ಪತ್ರ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ, ಭಾರತ ದೇಶದಲ್ಲಿದ್ದಂತಹ ಸುಮಾರು 565 ದೇಶೀಯ ಸಂಸ್ಥಾನಗಳು ಸ್ವತಂತ್ರ ಪೂರ್ವದಲ್ಲಿಯೇ ಭಾರತದ ಒಕ್ಕೂಟದೊಂದಿಗೆ ಸೇರ್ಪಡೆಯಾಗಿದ್ದವು ಅಂತ ನಾವು ನೋಡ್ತೇವೆ. ಈ ದೇಶೀಯ ಸಂಸ್ಥಾನಗಳ ಏಕೀಕರಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು ಅಂತ ಹೇಳಿದ್ರೆ, ಅಂದಿನ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾಗಿದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾರೆ. ಆ ದೇಶೀಯ ಸಂಸ್ಥಾನಗಳ ಮುಖ್ಯಸ್ಥರು
ಭಾರತದ ಒಕ್ಕೂಟಕ್ಕೆ ಸೇರುವಂತಹ ಸಂದರ್ಭದಲ್ಲಿ ಹಲವು ಸವಲತ್ತುಗಳನ್ನ ಪಡೆಯುವುದರ ಮೂಲಕ ಇನ್ಸ್ಟ್ರುಮೆಂಟೇಷನ್ ಆಫ್ ಆಕ್ಸೇಷನ್ ಅನ್ನುವಂತಹ ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿ ತಮ್ಮ ಸಂಸ್ಥಾನವನ್ನ ಭಾರತದ ಒಕ್ಕೂಟದೊಂದಿಗೆ ವಿಲೀನವನ್ನ ಮಾಡಿದರು. ಸೊ ಹಲವಾರು ಸವಲತ್ತುಗಳು ಅಂತಂದ್ರೆ ಏನು ಅಂತ ಹೇಳಿದ್ರೆ, ವಾರ್ಷಿಕವಾಗಿ ಆ ರಾಜ ಕುಟುಂಬಕ್ಕೆ ರಾಜಧನವನ್ನ ನೀಡಬೇಕು ಅಂತಕ್ಕಂಥದ್ದು, ಅವರು ವಾಸಿಸುವಂತಹ ಅರಮನೆಗಳು ಮತ್ತು ಅವರ ಆಸ್ತಿಗಳನ್ನ, ಪ್ರಮುಖವಾದಂತಹ ರಾಜರ ಆಸ್ತಿಗಳನ್ನ ರಾಜರಿಗೆ ನೀಡಬೇಕು ಅಂತಕ್ಕಂಥದ್ದು. ಇನ್ನು ಹಲವು ದೇಶೀಯ ಸಂಸ್ಥಾನಗಳ ರಾಜ ಪ್ರಮುಖರು ಆ ರಾಜ್ಯದ ಪ್ರಮುಖವಾದಂತಹ ಹುದ್ದೆಗಳನ್ನ ನೀಡಬೇಕು ಅನ್ನುವಂತಹ ಅನೇಕ ಸವಲತ್ತುಗಳನ್ನ ಕೇಳಿ ಪಡೆದುಕೊಂಡು ಆ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದ್ರು. ಸೊ ಆ ಒಪ್ಪಂದವನ್ನೇ ನಾವೇನಂತ ಕರಿತೇವೆ, ಇನ್ಸ್ಟ್ರುಮೆಂಟ್ ಆಫ್ ಆಕ್ಸೇಷನ್ ಅಂತ ಹೇಳಿ ನಾವು ಅದನ್ನ ಕರೀತೇವೆ. ಅಂದ್ರೆ ದೇಶೀಯ ಸಂಸ್ಥಾನಗಳ ರಾಜ ಪ್ರಮುಖರು ಭಾರತ ಸರ್ಕಾರದೊಂದಿಗೆ ಭಾರತದ ಒಕ್ಕೂಟಕ್ಕೆ ಸೇರಲು ಮಾಡಿಕೊಂಡಂತಹ ಒಪ್ಪಂದವನ್ನೇ ನಾವೇನಂತ ಕರಿತೇವೆ, ಇನ್ಸ್ಟ್ರುಮೆಂಟ್ ಆಫ್ ಆಕ್ಸೇಷನ್ ಅಥವಾ ಒಪ್ಪಂದ ಪತ್ರ ಅಂತ ಹೇಳಿ ಕರಿತೇವೆ ಎನ್ನುವಂತಹ ಉತ್ತರವನ್ನ ನಾವು ಇಲ್ಲಿ ಬರಿಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಈ ಮೂರೂ ಪ್ರಶ್ನೆಗಳು ಸಹ ದೇಶೀಯ ಸಂಸ್ಥಾನಗಳ ಏಕೀಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಒಂದು, ಇನ್ಸ್ಟ್ರುಮೆಂಟ್ ಆಫ್ ಆಕ್ಸೇಷನ್ ಎಂದರೇನು, ಆಪರೇಷನ್ ಪೋಲೋ ಎಂದರೇನು ಅನ್ನುವಂತಹ ಎರಡೂ ಪ್ರಶ್ನೆಗಳು ಸಹ ದೇಶೀಯ ಸಂಸ್ಥಾನಗಳ ಏಕೀಕರಣಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿವೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಸೊ ಅದೇ ರೀತಿ ವಿದ್ಯಾರ್ಥಿಗಳೇ, 2 ಅಂಕದ ಮತ್ತೊಂದು ಪ್ರಮುಖ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಫೆಡರಲ್ ನ್ಯಾಯಾಲಯ ಯಾವಾಗ ಮತ್ತು ಎಲ್ಲಿ ಸ್ಥಾಪನೆಯಾಯಿತು ಅನ್ನುವಂತಹ ಒಂದು ಪ್ರಮುಖವಾದ ಪ್ರಶ್ನೆ ಇದೆ. ಅನೇಕ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಅವಲೋಕನ ಮಾಡಿ ನೋಡಿದಾಗ ಈ ಒಂದು ಫೆಡರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪಿಸಲಾಯಿತು ಅನ್ನುವಂತಹ ಪ್ರಶ್ನೆ ಏನಿದೆ, ಅದು ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾಗಿದೆ. ಸೊ ಈಗ ನಾವು ಫೆಡರಲ್ ನ್ಯಾಯಾಲಯ ಯಾವಾಗ ಸ್ಥಾಪನೆಯಾಯಿತು ಅಂತ ಹೇಳಿದ್ರೆ 1937ರಲ್ಲಿ ದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಅನ್ನುವಂತಹ ಉತ್ತರವನ್ನ ನಾವು ಬರಿಬೇಕಾಗ್ತದೆ. ಫೆಡರಲ್ ನ್ಯಾಯಾಲಯ, ಒಕ್ಕೂಟ ನ್ಯಾಯಾಂಗ ವ್ಯವಸ್ಥೆ ಅಥವಾ ಇವತ್ತಿನ ಸುಪ್ರೀಂ ಕೋರ್ಟ್ ಅಂತ ನಾವೇನ್ ಕರಿತೇವೆ, ಆ ತರದ ನ್ಯಾಯಾಲಯವನ್ನ ಬ್ರಿಟಿಷರು ಭಾರತದಲ್ಲಿ 1937ರಲ್ಲಿ ದೆಹಲಿಯಲ್ಲಿ ಈ ಫೆಡರಲ್ ನ್ಯಾಯಾಲಯವನ್ನ ಸ್ಥಾಪನೆಯನ್ನ ಮಾಡಿದರು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ, ಈ ಫೆಡರಲ್ ನ್ಯಾಯಾಲಯ ಅಂತ ಹೇಳಿದ ತಕ್ಷಣ ನಾವು ಉತ್ತರವನ್ನು ಬರೆದುಬಿಡ್ತಾರೆ. ಸಾಮಾನ್ಯವಾಗಿ ಬಹುತೇಕ ವಿದ್ಯಾರ್ಥಿಗಳು 1935ರಲ್ಲಿ ಸ್ಥಾಪನೆಯಾಯಿತು ಅಂತ ಬರೀತಾರೆ. 1935ರಲ್ಲಿ ಅಲ್ಲ, 1937ರಲ್ಲಿ ಸ್ಥಾಪನೆ ಮಾಡಲಾಯಿತು ಅಥವಾ ರಚನೆ ಮಾಡಲಾಯಿತು ಅಂತೇಳಿ ನಾವು ಉತ್ತರವನ್ನ ಬರೀಬೇಕು. ಈ ಫೆಡರಲ್ ನ್ಯಾಯಾಲಯವನ್ನ ಸ್ಥಾಪನೆ ಮಾಡಿಕೊಳ್ತಕ್ಕಂತಹ ಅವಕಾಶವನ್ನ ಕೊಟ್ಟಂತಹ ಕಾಯ್ದೆ ಯಾವುದು ಅಂತ ಹೇಳಿದ್ರೆ 1935ರಲ್ಲಿ ಬಂದಂತಹ ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ರಲ್ಲಿ ಫೆಡರಲ್ ನ್ಯಾಯಾಲಯವನ್ನ ಸ್ಥಾಪನೆಯನ್ನ ಮಾಡ್ಕೊಳ್ಳಿಕ್ಕೆ ಈ ಕಾನೂನು ಅವಕಾಶವನ್ನ ಕೊಡ್ತು ಅಷ್ಟೇ. ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಪ್ರಶ್ನೆ ಇರೋದ್ರಿಂದ 1937 ಎಲ್ಲಿ ಅಂತ ಕೇಳಿದಾಗ ದೆಹಲಿ ಎನ್ನುವಂತಹ ಉತ್ತರವನ್ನ ಬರೀಬೇಕಾಗ್ತದೆ. ಸೊ ಹಾಗಾಗಿ ಫೆಡರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು ಅಂತ ಹೇಳಿದ್ರೆ 1937 ದೆಹಲಿಯಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು ಅಂತ ಉತ್ತರವನ್ನ ಬರೀಬೇಕು. ಫೆಡರಲ್ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂತಹ ಕಾಯ್ದೆ ಯಾವುದು ಅಂತ ಹೇಳಿದ್ರೆ 1935ರಲ್ಲಿ ಜಾರಿಗೆ ಬಂದಂತಹ ಭಾರತ ಸರ್ಕಾರ ಕಾಯ್ದೆಯು ಫೆಡರಲ್ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶವನ್ನು ಕೊಡ್ತು. ಸೊ ಆ ನಂತರ 35ರ ಕಾನೂನಿನಲ್ಲಿ ಅವಕಾಶ ಇತ್ತು. ಹಾಗಾಗಿ ಫೆಡರಲ್ ನ್ಯಾಯಾಲಯವನ್ನ 1937ರಲ್ಲಿ ದೆಹಲಿಯಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು ಅಂತ ಹೇಳಿ ನಾವು ಬರೀಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಬಾಂಬೆಯನ್ನ
ಎಷ್ಟು ರಾಜ್ಯಗಳನ್ನಾಗಿ ವಿಭಜಿಸಲಾಯಿತು ಮತ್ತು ಅವುಗಳು ಯಾವುವು ಅನ್ನುವಂತಹ ಒಂದು ಪ್ರಶ್ನೆ, ಪ್ರಮುಖವಾದಂತಹ ಪ್ರಶ್ನೆ. 1960ರಲ್ಲಿ ಬಾಂಬೆ ರಾಜ್ಯವನ್ನು 2 ರಾಜ್ಯಗಳನ್ನಾಗಿ ವಿಭಜನೆಯನ್ನ ಮಾಡಲಾಯಿತು. ಎಷ್ಟರಲ್ಲಿ ಅಂತ ಹೇಳಿದ್ರೆ 1960ರಲ್ಲಿ ಬಾಂಬೆ ರಾಜ್ಯವನ್ನ 2 ರಾಜ್ಯಗಳನ್ನಾಗಿ ವಿಭಜನೆ ಮಾಡಲಾಯಿತು. ಅವು ಯಾವುವು ಅಂತ ಹೇಳಿದ್ರೆ ಮಹಾರಾಷ್ಟ್ರ ಅಂತಕ್ಕಂತಹ ಒಂದು ರಾಜ್ಯ, ಮತ್ತೊಂದು ಗುಜರಾತ್ ಅಂತಕ್ಕಂತಹ ಮತ್ತೊಂದು ರಾಜ್ಯ. ಈ ಒಂದು ವಿಚಾರದ ಬಗ್ಗೆ ಒಂದು ಸಣ್ಣದಾಗಿರ್ತಕ್ಕಂತಹ ಚರ್ಚೆಯನ್ನು ಮಾಡುವುದಾದರೆ 1956ರಲ್ಲಿ ಬಾಂಬೆ ಅಂತಕ್ಕಂತಹ ರಾಜ್ಯ ಅಸ್ತಿತ್ವದಲ್ಲಿ ಇತ್ತು ಹಾಗೆ. ಆದರೆ ಈ ಬಾಂಬೆ ಅಂತಕ್ಕಂತಹ ರಾಜ್ಯದಲ್ಲಿ ಮರಾಠಿ ಭಾಷೆಯನ್ನ ಮಾತನಾಡುವಂತಹ ಜನರು ಸಹ ಇದ್ದರು, ಜನಸಮೂಹ ಇತ್ತು, ಮತ್ತು ಗುಜರಾತಿ ಭಾಷೆಯನ್ನಾಡುವಂತಹ ಜನಸಮೂಹವು ಸಹ ಬಾಂಬೆ ರಾಜ್ಯದಲ್ಲಿ ಇತ್ತು. 1956ರಲ್ಲಿ ಭಾಷಾವಾರು ರಾಜ್ಯಗಳ ಪುನರ್ರಚನಾ ಕಾಯ್ದೆಯ ಮೂಲಕ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ಅಸ್ತಿತ್ವಕ್ಕೆ ಬಂದವು. ಆ ರಾಜ್ಯಗಳನ್ನ ಪುನರ್ರಚನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಭಾಷೆಯನ್ನ ಒಂದು ಪ್ರಮುಖವಾದಂತಹ ಅಂಶವನ್ನಾಗಿ ಪರಿಗಣನೆ ಮಾಡಲಾಗಿತ್ತು. ಸೊ ಹಾಗಾಗಿ ಏನಾಯಿತು, ಬಾಂಬೆಯಲ್ಲಿ ಇದ್ದಂತಹ ಮರಾಠಿ ಭಾಷಿಕರು ಮತ್ತು ಗುಜರಾತ್ ಭಾಷಿಕರ ಮಧ್ಯೆ ಪ್ರತ್ಯೇಕ ರಾಜ್ಯಕ್ಕೋಸ್ಕರ ಸಂಘರ್ಷ ಮತ್ತು ಹೋರಾಟ ಮತ್ತು ಚಳುವಳಿಗಳು ಪ್ರಾರಂಭವಾದವು. ಸೊ ಹಾಗಾಗಿ ಏನ್ ಮಾಡ್ತು ಭಾರತ ಸರ್ಕಾರ ಅಂತ ಹೇಳಿದ್ರೆ 1966ರಲ್ಲಿ ಬಾಂಬೆಯನ್ನ ವಿಭಜಿಸಿ ಮರಾಠಿ ಭಾಷಿಕರನ್ನ ಒಳಗೊಂಡಂತಹ ಭೂಪ್ರದೇಶ ಅಥವಾ ಜನಸಮೂಹವನ್ನು ಹೊಂದಿರತಕ್ಕಂತಹ ಭಾಗವನ್ನ ಮಹಾರಾಷ್ಟ್ರ ಅಂತ ಹೇಳಿ ಒಂದು ಹೊಸ ರಾಜ್ಯವನ್ನ ರಚನೆಯನ್ನ ಮಾಡಿದ್ರು. ಮತ್ತು ಗುಜರಾತಿ ಭಾಷೆಯನ್ನ ಮಾತನಾಡತಕ್ಕಂತಹ ಜನಸಮೂಹ ಇರುವಂತಹ ಪ್ರದೇಶವನ್ನ ಗುಜರಾತ್ ಅಂತ ಹೇಳಿ ಮತ್ತೊಂದು ರಾಜ್ಯವನ್ನ ವಿಭಜನೆಯನ್ನ ಮಾಡಿದರು ಅಂತಕ್ಕಂಥದ್ದು. ಸೊ ಇಲ್ಲಿ ವಿದ್ಯಾರ್ಥಿಗಳೇ, ನಿಮಗೆ ಪ್ರಶ್ನೆ ಇರೋದು ಏನು ಅಂತ ಹೇಳಿದ್ರೆ, ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಭಜನೆಯನ್ನ ಮಾಡಲಾಯಿತು ಮತ್ತು ಅವುಗಳು ಯಾವುವು ಅಂತಕ್ಕಂಥ. ಬಾಂಬೆಯನ್ನು 2 ರಾಜ್ಯಗಳನ್ನಾಗಿ ವಿಂಗಡಣೆ ಅಥವಾ ವಿಭಜನೆಯನ್ನ ಮಾಡಲಾಯಿತು. ಅವುಗಳೆಂದರೆ ಒಂದು ಮಹಾರಾಷ್ಟ್ರ ಮತ್ತೊಂದು ಗುಜರಾತ್ ಅಂತ ಹೇಳಿ. ಬಾಂಬೆಯನ್ನ ಯಾವಾಗ ವಿಭಜಿಸಲಾಯಿತು ಅನ್ನುವಂತಹ ಪ್ರಶ್ನೆ ಏನಾದರೂ ಕೇಳಿದರೆ ಎಷ್ಟರಲ್ಲಿ ಅಂತ ಹೇಳಿದ್ರೆ 1960ರಲ್ಲಿ. ಬಾಂಬೆಯನ್ನ 1960ರಲ್ಲಿ 2 ರಾಜ್ಯಗಳನ್ನಾಗಿ ವಿಭಜಿಸಲಾಯಿತು. ಅವುಗಳು ಯಾವುವು ಅಂತ ಹೇಳಿದ್ರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತಕ್ಕಂತಹ 2 ರಾಜ್ಯಗಳು ಆದವು ಅನ್ನುವಂತಹ ಉತ್ತರವನ್ನ ನಾವು ಇಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. ಸೊ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಪಂಜಾಬ್ ಅನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಭಜಿಸಲಾಯಿತು ಮತ್ತು ಅವುಗಳು ಯಾವುವು ಅನ್ನುವಂತಹ ಒಂದು ಪ್ರಶ್ನೆಯನ್ನ ನಾವು ಇಲ್ಲಿ 2 ಅಂಕಗಳಿಗೆ ಕಾಣ್ತಾ ಇದ್ದೇವೆ. ಪಂಜಾಬ್ ರಾಜ್ಯವನ್ನು 2 ರಾಜ್ಯಗಳನ್ನಾಗಿ ವಿಭಜನೆ ಮಾಡಲಾಯಿತು. ಒಂದು ಪಂಜಾಬ್ ಅಂತೇಳಿ ಹಾಗೆ ಉಳ್ಕೊಳ್ತು, ಮತ್ತೊಂದು ಯಾವುದು ಅಂತ ಹೇಳಿದ್ರೆ ಹರಿಯಾಣ ಅಂತೇಳಿ ವಿಭಜನೆಯನ್ನ ಮಾಡಲಾಯಿತು ಅಂತ. 1960ರಲ್ಲಿಯೇ ಪಂಜಾಬ್ ಅನ್ನು ವಿಭಜನೆಯನ್ನ ಮಾಡಿ ಪಂಜಾಬ್ ಮತ್ತು ಹರಿಯಾಣ ಅಂತಕ್ಕಂತಹ 2 ರಾಜ್ಯಗಳು ಸೃಷ್ಟಿಯಾಗಲಿಕ್ಕೆ ಕಾರಣ ಆಯಿತು. ಬಾಂಬೆಯಲ್ಲಿ ಆದಂತೆಯೇ ಪಂಜಾಬ್ನಲ್ಲಿಯೂ ಸಹ ಪಂಜಾಬಿ ಭಾಷೆಯನ್ನ ಮಾತನಾಡತಕ್ಕಂತಹ ಜನಸಮೂಹ ಇತ್ತು ಮತ್ತು ಹಿಂದಿ ಭಾಷೆಯನ್ನ ಮಾತನಾಡತಕ್ಕಂತಹ ಜನರು ಸಹ ಆ ಒಂದು ಪಂಜಾಬ್ ರಾಜ್ಯದಲ್ಲಿ ಇತ್ತು. ಬಾಂಬೆಯಂತೆಯೇ 1960ರಲ್ಲಿ ಪಂಜಾಬಿನಲ್ಲಿಯೂ ಸಹ ಭಾಷಾವಾರು ಹೋರಾಟ ಪ್ರಾರಂಭವಾಗಿ ಪಂಜಾಬಿ ಭಾಷೆಯನ್ನ ಮಾತನಾಡತಕ್ಕಂತಹ ಜನಸಮೂಹ ಇರುವಂತಹ ಪಂಜಾಬ್ ಅನ್ನುವಂತಹ ರಾಜ್ಯ ಮತ್ತು ಹಿಂದಿ ಭಾಷೆಯನ್ನ ಮಾತನಾಡತಕ್ಕಂತಹ ಜನರಿರುವ ಪ್ರದೇಶವನ್ನ ಹರಿಯಾಣ ಅಂತಕ್ಕಂತಹ 2 ರಾಜ್ಯಗಳನ್ನಾಗಿ ವಿಭಜನೆಯನ್ನ ಮಾಡಲಾಯಿತು. ಸೊ ಎಷ್ಟರಲ್ಲಿ ಅಂತ ಹೇಳಿದ್ರೆ ಅದೇ 1960ರಲ್ಲಿ. ವಿದ್ಯಾರ್ಥಿಗಳೇ, ನಿಮಗೆ ಪಂಜಾಬ್ ಅನ್ನು
ಎಷ್ಟು ರಾಜ್ಯಗಳನ್ನಾಗಿ ವಿಭಜನೆ ಮಾಡಲಾಯಿತು ಮತ್ತು ಅವುಗಳು ಯಾವುವು ಅನ್ನುವಂತಹ 2 ಅಂಕದ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ 1960ರಲ್ಲಿ ಪಂಜಾಬ್ ಮತ್ತು ಹರಿಯಾಣ ಅಂತ ಹೇಳಿ 2 ಹೊಸ ರಾಜ್ಯಗಳನ್ನಾಗಿ ವಿಭಜಿಸಲಾಯಿತು ಎನ್ನುವಂತಹ ಉತ್ತರವನ್ನ ನಾವು ಇಲ್ಲಿ ಬರಿಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಯಾವುದು 2 ಅಂಕಕ್ಕೆ ಪ್ರಮುಖವಾದಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಸೈಮನ್ ಆಯೋಗ ಏಕೆ ರಚಿಸಲಾಯಿತು ಅಂತಕ್ಕಂಥದ್ದು. ಸೈಮನ್ ಆಯೋಗ ಏಕೆ ರಚಿಸಲಾಯಿತು? ಈ ಸೈಮನ್ ಆಯೋಗವನ್ನೇ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಶಾಸನಾತ್ಮಕ ಆಯೋಗ ಅಂತಲೂ ಸಹ ಕರೀತಾರೆ. ಶಾಸನಾತ್ಮಕ ಆಯೋಗ ಅಥವಾ ಸೈಮನ್ ಆಯೋಗ ಅಂತಕ್ಕಂಥದ್ದು. ಸೊ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ಅಂಶ ಏನು ಅಂತ ಹೇಳಿದ್ರೆ 1919ರಲ್ಲಿ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತಕ್ಕಂತಹ ಒಂದು ಹೊಸ ಕಾಯ್ದೆ ಅಂತಕ್ಕಂಥದ್ದು 1919ರ ಕಾಯ್ದೆ ಅಂತಕ್ಕಂಥದ್ದನ್ನ ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತರ್ತಾರೆ ಅವರ ಆಡಳಿತದ ದೃಷ್ಟಿಯಿಂದ. ಸೊ ಇಲ್ಲಿ 1919ರ ಕಾಯ್ದೆಯನ್ನ ಇಡೀ ಭಾರತೀಯರು ವಿರೋಧಿಸುತ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಗಾಂಧೀಜಿಯವರ ನೇತೃತ್ವದಲ್ಲಿ 1921ರಿಂದ ಇಡೀ ಭಾರತದಾದ್ಯಂತ ಅಸಹಕಾರ ಚಳುವಳಿ ಅಂತಕ್ಕಂಥದ್ದು ಉಂಟಾಗುತ್ತೆ. ಅಸಹಕಾರ ಚಳುವಳಿಯನ್ನು ನಡೆಸುವುದರ ಮೂಲಕ ಭಾರತೀಯರು ಸ್ವತಂತ್ರ ಚಳುವಳಿಯನ್ನ ಇನ್ನೂ ಪ್ರಖರಗೊಳಿಸಿದರು ಅಂತಕ್ಕಂಥದ್ದು. ಸೊ ಹಾಗಾಗಿ ಏನಾಗುತ್ತೆ, ಬ್ರಿಟಿಷ್ ಸರ್ಕಾರ 1927ರಲ್ಲಿ ಸೈಮನ್ ಆಯೋಗವನ್ನ ಭಾರತಕ್ಕೆ ಕಳಿಸ್ಕೊಡ್ತಾರೆ. ಆ ಸೈಮನ್ ಆಯೋಗ ಭಾರತಕ್ಕೆ ಬರುವಂತಹ ಉದ್ದೇಶ ಏನು, ಯಾಕೆ ಆ ಸೈಮನ್ ಕಮಿಷನ್ ಅನ್ನ ನೇಮಕ ಮಾಡಿದ್ರು ಬ್ರಿಟಿಷರು ಅಂತ ಹೇಳಿದ್ರೆ, ಈ 1919ರ ಕಾಯ್ದೆಯ ವಿಫಲತೆಯನ್ನ ವಿಮರ್ಶಿಸಲು 1919ರ ಕಾಯ್ದೆಯನ್ನು ಭಾರತೀಯರು ಏಕೆ ವಿರೋಧಿಸುತ್ತಿದ್ದಾರೆ, ಆ ಕಾಯ್ದೆಯನ್ನ ವಿಮರ್ಶೆಯನ್ನ ಮಾಡಲು ಮತ್ತು ಅಂದು ಅಸ್ತಿತ್ವದಲ್ಲಿದ್ದಂತಹ ಡಯಾರ್ಕಿ ದ್ವಿಸರ್ಕಾರ ಪದ್ಧತಿ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಅನ್ನೋ ಕಾರ್ಯವೈಖರಿಯನ್ನ ವರದಿಯನ್ನ ಮಾಡಲು 1927ರಲ್ಲಿ ಸೈಮನ್ ಆಯೋಗ ಅಂತಕ್ಕಂಥದ್ದು ನೇಮಕವಾಗಿ ಭಾರತಕ್ಕೆ ಬರುತ್ತದೆ. ಸೊ ಈ ಸೈಮನ್ ಆಯೋಗ ಅಂತಕ್ಕಂಥದ್ದು 1929ರಲ್ಲಿ ತನ್ನ ವರದಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸುತ್ತದೆ. 1927ರಲ್ಲಿ ಭಾರತಕ್ಕೆ ಬಂದಂತ ಸೈಮನ್ ಆಯೋಗ ಭಾರತದಲ್ಲಿ ತನ್ನ ಅಧ್ಯಯನವನ್ನ ನಡೆಸಿ ತನ್ನ ವರದಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಯಾವಾಗ ಸಲ್ಲಿಸುತ್ತದೆ ಅಂತ ಹೇಳಿದ್ರೆ 1929ರಲ್ಲಿ. ಈ ಸೈಮನ್ ಆಯೋಗದ ವರದಿಯ ಪ್ರಮುಖ ಶಿಫಾರಸೇನು ಅಂತ ಹೇಳಿದ್ರೆ, ಭಾರತಕ್ಕೆ ಸ್ವತಂತ್ರ ಸ್ಥಾನಮಾನ ಅಂತ ಹೇಳಿದ್ರೆ ಡೊಮೇನಿಯನ್ ಸ್ಥಾನಮಾನಗಳನ್ನ ಭಾರತಕ್ಕೆ ನೀಡಬೇಕು ಅನ್ನುವಂತಹ ಶಿಫಾರಸನ್ನ ಸೈಮನ್ ಆಯೋಗ ಅಂತಕ್ಕಂಥದ್ದು ತನ್ನ ವರದಿಯಲ್ಲಿ ಶಿಫಾರಸು ಮಾಡುತ್ತದೆ ಅಂತಕ್ಕಂಥದ್ದು. ಹಾಗೂ ಇನ್ನಿತರ ಅನೇಕ ಪ್ರಮುಖ ಅಂಶಗಳನ್ನ ಸೈಮನ್ ಆಯೋಗ ಅಂತಕ್ಕಂಥದ್ದು ತನ್ನ ವರದಿಯಲ್ಲಿ ನೀಡಿ ಆ ವರದಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ 1929ರಲ್ಲಿ ಸಲ್ಲಿಕೆಯನ್ನ ಮಾಡ್ತಾರೆ. ಸೊ ಆ ವರದಿಯನ್ನ 1930ರಲ್ಲಿ ನಡೆದಂತಹ ದುಂಡು ಮೇಜಿನ ಸಮ್ಮೇಳನ ಮತ್ತು 1931ರಲ್ಲಿ ನಡೆದಂತಹ 2ನೇ ದುಂಡು ಮೇಜಿನ ಸಮ್ಮೇಳನ ಹಾಗೂ 1932ರಲ್ಲಿ ನಡೆದಂತಹ 3ನೇ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಚರ್ಚೆಯನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಶ್ವೇತಪತ್ರವನ್ನು ಹೊರಡಿಸಿ ಆ ನಂತರ ಆ ಶಿಫಾರಸುಗಳನ್ನು ಭಾರತದಲ್ಲಿ ಜಾರಿಗೊಳಿಸುವ ಪ್ರಯತ್ನವನ್ನ ಮಾಡ್ತದೆ. ಅದರ ಆಧಾರದ ಮೇಲೆ 1935ರ ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದು ಪುನಃ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಜಾರಿಗೆ ತರ್ತದೆ. ಸೊ ಹೀಗಾಗಿ ವಿದ್ಯಾರ್ಥಿಗಳೇ,
ನಿಮಗೆ ಪ್ರಶ್ನೆ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸೈಮನ್ ಆಯೋಗವನ್ನು ಅಥವಾ ಶಾಸನಾತ್ಮಕ ಆಯೋಗವನ್ನು ಏಕೆ ನೇಮಿಸಲಾಯಿತು ಅನ್ನುವಂತಹ 2 ಅಂಕದ ಪ್ರಶ್ನೆಯನ್ನ ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಸೊ ಅದಕ್ಕೆ ಉತ್ತರ ನಾವು ಚಿಕ್ಕದಾಗಿ ಬರೀಬೇಕಾಗ್ತದೆ. 1919ರ ಕಾಯ್ದೆಯ ದೋಷಗಳನ್ನ ಅಥವಾ ಕಾಯ್ದೆಯನ್ನ ವಿಮರ್ಶಿಸಲು ಹಾಗೂ ಡಯಾರ್ಕಿಯ ಕಾರ್ಯವೈಖರಿಯ ಬಗ್ಗೆ ವರದಿಯನ್ನ ನೀಡಲು ಸೈಮನ್ ಆಯೋಗವನ್ನ ನೇಮಕ ಮಾಡಲಾಯಿತು ಅಂತಕ್ಕಂಥದ್ದು 2 ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ನೆನಪಿಟ್ಕೊಳ್ಬೇಕು. ಸೈಮನ್ ಆಯೋಗ ಭಾರತಕ್ಕೆ ಬರಲಿಕ್ಕೆ ಕಾರಣಗಳಿವೆ. ಒಂದು, 1919ರಲ್ಲಿ ಬಂದಂತಹ ಕಾಯ್ದೆ ಭಾರತದಲ್ಲಿ ಏಕೆ ವಿಫಲವಾಯಿತು ಅನ್ನುವುದನ್ನ ವಿಮರ್ಶೆಯನ್ನ ಮಾಡುವಂತಹ ಉದ್ದೇಶ. ಎರಡನೇದಾಗಿರ್ತಕ್ಕಂಥದ್ದು, ಅವತ್ತು ಭಾರತದಲ್ಲಿ ಇದ್ದಂತಹ ಡಯಾರ್ಕಿ ಅಥವಾ ದ್ವಿ ಸರ್ಕಾರ ಪದ್ಧತಿ ಯಾವ ರೀತಿ ಕಾರ್ಯವನ್ನು ಮಾಡ್ತಾ ಇದೆ ಎನ್ನುವಂತಹ ಕಾರ್ಯವೈಖರಿಯನ್ನ ಪರಿಶೀಲನೆಯನ್ನ ಮಾಡಿ ವರದಿಯನ್ನ ನೀಡಲು ಸೈಮನ್ ಆಯೋಗವನ್ನ ನೇಮಿಸಲಾಯಿತು ಅಂತಕ್ಕಂಥದ್ದು 1927ರಲ್ಲಿ. ಸೈಮನ್ ಆಯೋಗ ಭಾರತಕ್ಕೆ ಯಾವಾಗ ಬಂದಿತು ಅಂತ ಕೇಳ್ಬೋದು. ಯಾವಾಗ ಅಂತ ಹೇಳಿದ್ರೆ 1927ರಲ್ಲಿ. ಆ ಸೈಮನ್ ಆಯೋಗ ತನ್ನ ವರದಿಯನ್ನ ಯಾವಾಗ ಸಲ್ಲಿಸಿತು ಅಂತ ಹೇಳಿದ್ರೆ 1929ರಲ್ಲಿ. ಸೈಮನ್ ಆಯೋಗದ ಬಗ್ಗೆ, ಅದರ ಶಿಫಾರಸುಗಳ ಬಗ್ಗೆ ಚರ್ಚೆ ಎಲ್ಲಿ ಮಾಡಲಾಯಿತು ಅಂತ ಹೇಳಿದ್ರೆ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಚರ್ಚಿಸಲಾಯಿತು. 1930ರಲ್ಲಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಲಂಡನ್ ನಲ್ಲಿ ನಡೀತದೆ. ಅದಕ್ಕೆ ಭಾರತದ ಪ್ರತಿನಿಧಿಯಾಗಿ ಗಾಂಧೀಜಿಯವರು ಭಾಗವಹಿಸುತ್ತಾರೆ. 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ, ಅದು ಸಹ ಲಂಡನ್ ನಲ್ಲಿಯೇ ನಡೀತದೆ, ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸುತ್ತಾರೆ. 3ನೇ ದುಂಡು ಮೇಜಿನ ಸಮ್ಮೇಳನವು ಸಹ ಲಂಡನ್ ನಲ್ಲಿಯೇ ನಡೀತದೆ. ಅದರಲ್ಲಿ ಗಾಂಧೀಜಿಯವರು ಭಾರತದ ಪ್ರತಿನಿಧಿಯಾಗಿ ಭಾಗವನ್ನ ವಹಿಸ್ತಾರೆ. ಸೊ ಅನಂತರ ಅಲ್ಲಿ ಚರ್ಚೆಯನ್ನು ಮಾಡಿದ ನಂತರ ಶ್ವೇತಪತ್ರ ಹೊರಡಿಸ್ತಾರೆ. ಅನೇಕ ಶಿಫಾರಸುಗಳನ್ನು ಜಾರಿಗೆ ತರುವಂತಹ ಉದ್ದೇಶದಿಂದ 1935ರ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರ್ತದೆ. ಸೊ ಹೀಗೆ ವಿದ್ಯಾರ್ಥಿಗಳೇ, ಸೈಮನ್ ಆಯೋಗ ಭಾರತಕ್ಕೆ ಬರಲಿಕ್ಕೆ 2 ಪ್ರಮುಖ ಕಾರಣಗಳು. ಒಂದು, 1919ರ ಕಾಯ್ದೆಯ ವಿಫಲತೆಯನ್ನ ಅಧ್ಯಯನ ಮಾಡಲು. 2ನೇದು, ಡಯಾರ್ಕಿಯ ಕಾರ್ಯವೈಖರಿಯ ಬಗ್ಗೆ ವರದಿಯನ್ನ ನೀಡುವಂತಹ ಉದ್ದೇಶದಿಂದ ಈ ಸೈಮನ್ ಆಯೋಗ ಅಂತಕ್ಕಂಥದ್ದು ಭಾರತಕ್ಕೆ ಬಂದಿತು ಅನ್ನುವಂತಹ ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ, 2 ಅಂಕದ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ, 1935ರ ಕಾಯ್ದೆಯಲ್ಲಿ, ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿವೆ ಅನ್ನುವಂತಹ ಪ್ರಶ್ನೆಯನ್ನ ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ. ಪ್ರಮುಖವಾಗಿ ಈ ಪ್ರಶ್ನೆಯನ್ನ ಎಲ್ಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. 1935ರಲ್ಲಿ ಜಾರಿಗೆ ಬಂದಂತಹ ಭಾರತ ಸರ್ಕಾರ ಕಾಯ್ದೆ, ಅದರಲ್ಲಿ 321 ವಿಧಿಗಳು, ಆರ್ಟಿಕಲ್ಸ್ ಅಂತ ನಾವು ಕರೀತೇವೆ, 321 ವಿಧಿಗಳು ಮತ್ತು 10 ಶೆಡ್ಯೂಲ್ಗಳನ್ನು ಕಾಣಬಹುದು. ಬಹುಶಃ ಭಾಗ ಅಂತ ಕರೀಬಹುದು. 10 ಶೆಡ್ಯೂಲ್ಗಳನ್ನು ನಾವು ಕಾಣುತ್ತೇವೆ ಎನ್ನುವಂತಹ ಒಂದು ಉತ್ತರವನ್ನು ನಾವು ಇಲ್ಲಿ ಬರಿಬೇಕಾಗ್ತದೆ. 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿವೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ 321 ವಿಧಿಗಳನ್ನು ಒಳಗೊಂಡಿದ್ದು 10 ಶೆಡ್ಯೂಲ್ಗಳನ್ನು ಸಹ ಕಾಣುತ್ತೇವೆ ಎನ್ನುವಂತಹ ಉತ್ತರವನ್ನ ನಾವು ಇಲ್ಲಿ ಬರಿಬೇಕಾಗ್ತದೆ ವಿದ್ಯಾರ್ಥಿಗಳೇ ಅಂತಕ್ಕಂಥ. ಅದೇ ರೀತಿ ಮತ್ತೊಂದು ಪ್ರಮುಖವಾದಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಕೆಲವೊಮ್ಮೆ 2 ಅಂಕಗಳಿಗೂ ಕೇಳಲಾಗುತ್ತೆ, ಕೆಲವೊಮ್ಮೆ ಈ ಪ್ರಶ್ನೆಯನ್ನ 5 ಅಂಕಗಳಿಗೂ ಸಹ ಕೇಳಲಾಗುತ್ತೆ. ಆ ಪ್ರಶ್ನೆ ಯಾವುದು, ಪ್ರಮುಖವಾದಂತಹ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಪಟೇಲ್ ಸ್ಕೀಮ್ ಎಂದರೆ ಏನು ಅನ್ನುವಂತಹ ಪ್ರಶ್ನೆ. ಪಟೇಲ್ ಸ್ಕೀಮ್ ಎಂದರೇನು ಅಂತ ಪ್ರಶ್ನೆಯನ್ನ ಕೇಳಲಾಗ್ತದೆ. ಸೊ ಇಲ್ಲಿ ನಾವು ಕಳೆದ ತರಗತಿಗಳಲ್ಲಿ ದೇಶೀಯ ಸಂಸ್ಥಾನಗಳ ಏಕೀಕರಣ ಎನ್ನುವಂತಹ ಒಂದು ಘಟಕವನ್ನ ಅಧ್ಯಯನವನ್ನ ಮಾಡಿದ್ದೇವೆ.
ಆ ಅಧ್ಯಾಯದಲ್ಲಿ ಇದು ಆ ಘಟಕದಲ್ಲಿ ಪಟೇಲ್ ಸ್ಕೀಮ್ ಅಂತ ಬರ್ತದೆ. ಸೊ ಇಲ್ಲಿ ನಾವು ಪಟೇಲ್ ಅಂತ ಹೇಳಿದ ತಕ್ಷಣವೇ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ನಾವು ಯೋಚನೆಯನ್ನ ಮಾಡಬೇಕು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ, ಹಾಗೂ ದೇಶೀಯ ಸಂಸ್ಥಾನಗಳ ಏಕೀಕರಣ ಶಿಲ್ಪಿ ಅಂತ ಕರೀತಾರೆ, ದೇಶೀಯ ಸಂಸ್ಥಾನಗಳ ಏಕೀಕರಣದ ರೂವಾರಿ ಅಂತಲೂ ಸಹ ನಾವು ಕರೀತೇವೆ. ಸೊ ಅಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾಗಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ವಿಚಾರಗಳನ್ನ ನೋಡಿಕೊಳ್ಳುವಂತಹ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತಕ್ಕಂತಹ ಇಲಾಖೆಯ ಮುಖ್ಯಸ್ಥರಾಗಿದ್ದರು. ಸೊ ಹಾಗಾಗಿ ದೇಶೀಯ ಸಂಸ್ಥಾನಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸುವಂತಹ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದವರು ಯಾರು ಅಂತ ಹೇಳಿದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಸೊ ಹಾಗಾಗಿ ಅವರು ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸುವಂತಹ ಪ್ರಕ್ರಿಯೆಯನ್ನ 3 ಹಂತಗಳಲ್ಲಿ ಮಾಡಬೇಕು ಅಂತೇಳಿ ಅವರು ಪ್ರಯತ್ನವನ್ನ ಮಾಡಿ ಯಶಸ್ವಿಯಾದರು. ಸೊ ಆ 3 ಹಂತಗಳ ದೇಶಿ ಸಂಸ್ಥಾನಗಳ ಏಕೀಕರಣ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಪಟೇಲ್ ಸ್ಕೀಮ್ ಅಂತೇಳಿ ಕರೀತಾರೆ. ಸೊ ಈ ವಿದ್ಯಾರ್ಥಿಗಳ 2 ಅಂಕಗಳಿಗೆ ಪಟೇಲ್ ಸ್ಕೀಮ್ ಎಂದರೇನು ಅಂತ ಕೇಳಿದಾಗ ನಾವು ಚಿಕ್ಕದಾಗಿರ್ತಕ್ಕಂತಹ ಉತ್ತರವನ್ನು ಸೂಕ್ತವಾದಂತಹ 2 ಅಂಕಗಳಿಗೆ ಸೂಕ್ತವಾದಂತಹ ಉತ್ತರವನ್ನು ಬರೀಬೇಕಾಗ್ತದೆ. ಸೊ ಹಾಗಾಗಿ ಪಟೇಲ್ ಸ್ಕೀಮ್ ಎಂದರೇನು ಅಂತ ಹೇಳಿದ್ರೆ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟದೊಂದಿಗೆ ವಿಲೀನ ಮಾಡುವಂತಹ 3 ಹಂತದ ಪ್ರಕ್ರಿಯೆಯನ್ನು ಪಟೇಲ್ ಸ್ಕೀಮ್ ಎಂದು ಕರೆಯುತ್ತೇವೆ ಅಂತೇಳಿ ಬರೀಬೇಕು. 3 ಹಂತಗಳ ಮೂಲಕ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಲಾಯಿತು. ಆ ಒಂದು ಒಟ್ಟು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಪಟೇಲ್ ಸ್ಕೀಮ್ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಇದೇ ಪ್ರಶ್ನೆಯನ್ನ 5 ಅಂಕಗಳಿಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಆಗ ಆ 3 ಹಂತಗಳು ಯಾವುವು ಅಂತೇಳಿ ನಾವು ಬರಿಬೇಕಾಗ್ತದೆ. ಮೊದಲನೇ ಹಂತ ಯಾವುದು ಅಂತ ಹೇಳಿದ್ರೆ ದೊಡ್ಡ ಪ್ರಾಂತ್ಯಗಳ ಪಕ್ಕ ಇರುವಂತಹ ಸಣ್ಣ ದೇಶೀಯ ಸಂಸ್ಥಾನಗಳನ್ನ, ಸಣ್ಣ ರಾಜ್ಯಗಳನ್ನ ಆ ದೊಡ್ಡ ಪ್ರಾಂತ್ಯ ಅಥವಾ ದೊಡ್ಡ ರಾಜ್ಯದೊಂದಿಗೆ ಸೇರಿಸುವುದರ ಮೂಲಕ ರಾಜ್ಯಗಳನ್ನ ಮಾಡುವಂಥದ್ದು, ರಾಜ್ಯಗಳ ರಚನೆಯನ್ನ ಮಾಡ್ತಕ್ಕಂಥದ್ದು ಮೊದಲನೇ ಹಂತ. ಎರಡನೇ ಹಂತ ಯಾವುದು ಅಂತ ಹೇಳಿದ್ರೆ ಸಣ್ಣ ಸಣ್ಣ ರಾಜ್ಯಗಳನ್ನ ಸೇರಿಸಿ ಒಂದು ದೊಡ್ಡ ರಾಜ್ಯವನ್ನ ರಚನೆಯನ್ನ ಮಾಡುವಂತಹ ಹಂತ. ಮೂರನೆಯ ಹಂತ ಯಾವುದು ಅಂತ ಹೇಳಿದ್ರೆ ಹಿಂದುಳಿದಂತಹ ಸಣ್ಣದಾಗಿರುವಂತಹ ರಾಜ್ಯಗಳನ್ನ ಚೀಫ್ ಕಮಿಷನರ್ಗಳ ಪ್ರಾಂತ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಹೇಳ್ಬಿಟ್ಟು ಮಾಡುವಂತಹ ಒಂದು ಪ್ರಕ್ರಿಯೆ. ಸೊ ಹೀಗೆ ಈ 3 ಹಂತಗಳ ಮೂಲಕ ದೇಶೀಯ ಸಂಸ್ಥಾನಗಳ ಏಕೀಕರಣ ಮಾಡಲಾಯಿತು. ದೇಶೀಯ ಸಂಸ್ಥಾನಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸಲಾಯಿತು. ಸೊ ಈ ಸ್ಕೀಮ್ ಅನ್ನ, ಈ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಪಟೇಲ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಕರೀತೀವಿ. ಸೊ ವಿದ್ಯಾರ್ಥಿಗಳೇ, ಇವೆಲ್ಲವೂ ಸಹ 2 ಅಂಕಗಳಿಗೆ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆಗಳಾಗಿವೆ ಅಂತಕ್ಕಂಥದ್ದು. ಸಾಕಷ್ಟು ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಪ್ರಶ್ನೆಗಳು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆ ಇರ್ತದೆ. ಸೊ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಮೊದಲನೇ ಅಧ್ಯಾಯ ಯಾವುದು ಅಂತ ಹೇಳಿದ್ರೆ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಎನ್ನುವಂತಹ ಈ ಅಧ್ಯಾಯದಲ್ಲಿ ನಿಮಗೆ ಕನಿಷ್ಠ ಅಂತ ಹೇಳಿದ್ರು ಸಹ 10 ಅಂಕಗಳಿಂದ 15 ಅಂಕಗಳವರೆಗೆ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇತ್ತು. ನಾವು ಪಠ್ಯಕ್ರಮವನ್ನು ವ್ಯವಸ್ಥಿತವಾಗಿ ಮತ್ತು ಪ್ರಶ್ನೆಗಳನ್ನ ಯಾವ ಅಧ್ಯಾಯದಲ್ಲಿ ಕೇಳಲಿಕ್ಕೆ ಅವಕಾಶ ಜಾಸ್ತಿ ಇದೆ ಅನ್ನುವಂತಹ ಪ್ಯಾಟರ್ನ್ ಅನ್ನು ನಾವು ನೋಡಿದಾಗ ಈ ಅಧ್ಯಾಯದಲ್ಲಿ 10 ರಿಂದ 15 ಅಂಕಗಳ ಪ್ರಶ್ನೆಗಳು ನಮಗೆ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಅಂತಕ್ಕಂಥ. ಸೊ ಈ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆಯನ್ನು ಸಹ ಕೇಳಲಾಗ್ತದೆ,
2 ಅಂಕದ ಪ್ರಶ್ನೆಗಳು ಸಹ ಇದ್ದಾವೆ ಮತ್ತು 5 ಅಂಕದ ಪ್ರಶ್ನೆಗಳನ್ನು ಸಹ ಕೇಳಬಹುದು. 5 ಅಂಕದ 2 ಪ್ರಶ್ನೆಗಳು, ಇಲ್ಲ ಅಂತ ಹೇಳಿದ್ರೆ 10 ಅಂಕದ 1 ಪ್ರಶ್ನೆಯನ್ನ ಕೇಳತಕ್ಕಂತಹ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ನಾವಿಲ್ಲಿ ನೋಡಿದಾಗ 10 ಮತ್ತು 12 ಮತ್ತು 13 ಅಂಕಗಳ, ಕನಿಷ್ಠ 13 ಅಂಕಗಳ ಪ್ರಶ್ನೆಗಳು ಮೊದಲನೇ ಅಧ್ಯಾಯದಲ್ಲಿಯೇ ನಮಗೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ 1935ರ ಕಾಯ್ದೆಯ ಪ್ರಮುಖ ಅಂಶಗಳನ್ನ ಚರ್ಚಿಸಿ ಅಥವಾ ವಿವರಿಸಿರಿ ಅಂತ ಹೇಳಿ 10 ಅಂಕಗಳಿಗೆ ಕೇಳುವ ಸಾಧ್ಯತೆ ಇರ್ತದೆ. ಇನ್ನು 5 ಅಂಕದ ಪ್ರಶ್ನೆಗಳನ್ನ ನಾವು ನೋಡುವುದಾದರೆ ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಬಹುದು. ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಬಹುದು. 1947ರ ಕಾಯ್ದೆಯ ಮುಖ್ಯಾಂಶಗಳನ್ನ ತಿಳಿಸಿರಿ ಅಂತ ಹೇಳಿ ಕೇಳಬಹುದು. ಅಥವಾ ಭಾಷಾವಾರು ರಾಜ್ಯಗಳ ಪುನರ್ರಚನೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ 5 ಅಂಕಗಳಿಗೆ ಕೇಳ್ತಕ್ಕಂತಹ ಸಾಧ್ಯತೆ ಇರ್ತದೆ. ಸೊ 10 ಅಂಕಗಳಿಗೆ ಅಂತ ಹೇಳಿದ್ರೆ 1935ರ ಕಾಯ್ದೆಯ ಪ್ರಮುಖ ಅಂಶಗಳನ್ನ ಚರ್ಚಿಸಿರಿ ಅಂತ ಹೇಳಿ ಕೇಳುವಂತಹ ಸಾಧ್ಯತೆ ಇರ್ತದೆ. ಸೊ ಹಾಗೆಯೇ ವಿದ್ಯಾರ್ಥಿಗಳೇ, ನಾವು ಪ್ರಶ್ನೆ ಪತ್ರಿಕೆಯ ಕೊನೆಯ ಭಾಗದಲ್ಲಿ 5 ಅಂಕದ 2 ಸಾಮಾನ್ಯ ಪ್ರಶ್ನೆಗಳು ಇರ್ತದೆ. ನಮಗೆ 4 ಪ್ರಶ್ನೆಗಳು ಇರ್ತವೆ. ಅದರಲ್ಲಿ ನಾವು ಯಾವುದಾದರೂ 2ಅನ್ನ ಸಾಮಾನ್ಯ ಅಧ್ಯಯನ ಅಂತ ಹೇಳ್ಬಿಟ್ಟು ನಾವು ಅದರಲ್ಲಿ 2 ಪ್ರಶ್ನೆಗಳನ್ನ ನಮಗೆ ನೀಡಲಾಗ್ತದೆ. ಸೊ 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಮೊದಲನೇ ಚಾಪ್ಟರ್ ಅಲ್ಲಿ ಇದ್ದೇ ಇರ್ತದೆ. ಅದು ಯಾವುದು ಅಂತ ಹೇಳಿದ್ರೆ, ಹೆಚ್ಚು ನಿರೀಕ್ಷೆ ಮಾಡುವಂತಹ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಪಟ್ಟಿ ಮಾಡಿ ಎನ್ನುವಂತಹ ಪ್ರಶ್ನೆಯನ್ನ ನಾವು ನಿರೀಕ್ಷೆಯನ್ನ ಮಾಡಬಹುದು 5 ಅಂಕಕ್ಕೆ. ಪ್ರಸ್ತುತ ಭಾರತದಲ್ಲಿ 29 ರಾಜ್ಯಗಳು ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳು ಇವೆ. ಆ 29 ರಾಜ್ಯಗಳ ಹೆಸರು ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳ ಹೆಸರನ್ನು ಬರೆಯುವುದರ ಮೂಲಕ, ಪಟ್ಟಿಯನ್ನು ಮಾಡುವುದರ ಮೂಲಕ ನಾವು ಸುಲಭವಾಗಿ 5 ಅಂಕಗಳನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ವಿದ್ಯಾರ್ಥಿಗಳು. ಸೊ ಹಾಗಾಗಿ ಮೊದಲನೇ ಅಧ್ಯಾಯ ಅಂತಕ್ಕಂಥದ್ದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ 15 ಅಂಕಗಳು, ಕನಿಷ್ಠ 10ರಿಂದ 15 ಅಂಕಗಳನ್ನು ತರಬಹುದಾದಂತಹ ಅಧ್ಯಾಯ. ಸೊ ಹಾಗಾಗಿ ಈ ಅಧ್ಯಾಯದ ಕಡೆ ಹೆಚ್ಚು ಗಮನವನ್ನ ಕೊಡಿ ಎನ್ನುವಂತಹ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈ ಕಳೆದ 6 ಅಥವಾ 7 ತರಗತಿಗಳ ಮೂಲಕ ನಾನು ದ್ವಿತೀಯ PUC ರಾಜ್ಯಶಾಸ್ತ್ರದ ಮೊದಲನೇ ಅಧ್ಯಾಯದ ಅಂತಿಮ ಘಟ್ಟದಲ್ಲಿ ಇದ್ದೇವೆ. ಸೊ ಹೀಗೆ 1 ಮತ್ತು 2 ಮತ್ತು 5 ಮತ್ತು 10 ಅಂಕಗಳ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಇರತಕ್ಕಂತಹ ಅಧ್ಯಾಯ ಅನ್ನುವಂಥದ್ದನ್ನು ಗಮನಿಸೋಣ. ಈ ಅಧ್ಯಾಯದ ಕಡೆ ಹೆಚ್ಚಿನ ಗಮನವನ್ನ ನೀಡಿ ಅಧ್ಯಯನವನ್ನ ಮಾಡಿದರೆ ನಿಮಗೆ ಸುಲಭವಾಗಿ 15 ಅಂಕಗಳು ಲಭ್ಯ ಆಗ್ತಕ್ಕಂತಹ ಸಾಧ್ಯತೆ ಇರ್ತದೆ. ಹಾಗೆಯೇ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಅಧ್ಯಾಯ 2ರಲ್ಲಿ ಚುನಾವಣೆಗಳು ಮತ್ತು ರಾಜಕೀಯ ಪಕ್ಷಗಳು ಎನ್ನುವಂತಹ 2ನೇ ಅಧ್ಯಾಯದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಧನ್ಯವಾದಗಳು.